ತಾಲೂಕಾಡಳಿತ ನಮ್ಮ ಭಾಗದ ಉತ್ತರ ಕರ್ನಾಟಕದ ನಮ್ಮ ಭಾಗದ ಅತಿ ದೊಡ್ಡ ಜಾತ್ರೆ ಸಿದ್ದಪರ್ವತ ಅಂಬಾದೇವಿ ಜಾತ್ರೆಯ ವಿಷಯದಲ್ಲಿ, ಅದರ ಪ್ರಚಾರದ ವಿಷಯದಲ್ಲಿ ನಮ್ಮ ತಾಲೂಕಿನ ಒಬ್ಬ ಪ್ರಭಾವಿ ಶಿವಯೋಗಿಗಳು ಸಿದ್ಧಾಶ್ರಮದ ಶ್ರೀ ಸದಾನಂದ ಶರಣರನ್ನ ಪ್ರೋಟೋಕಾಲ್ ನೆಪದಲ್ಲಿ ಅವಮಾನ ಆಗ್ತಕ್ಕಂಥ ಕೆಲಸ ಆಗಿದೆ. ಅದು ಈ ಸಿದ್ದಪರ್ವತ ಅಂಬಾದೇವಿ ಜಾತ್ರೆಯ ಪ್ರಚಾರದ ವಿಷಯದಲ್ಲಿ ಸದಾನಂದ ಶರಣರನ್ನ ಕೇವಲ ಅವರ ಹೆಸರನ್ನ ಏಕವಚನದಲ್ಲಿ ಸಂಬೋಧಿಸುವ ಮೂಲಕ ಅವರಿಗೆ ಶಿವಯೋಗಿಗೆ ಅಗೌರವವನ್ನು ಮಾಡ್ತಕ್ಕಂಥ ಕೆಲಸ ಆಗಿದೆ. ಅದನ್ನ ಕೂತು ಸರಿಪಡಿಸಬೇಕಾಗಿತ್ತು. ಪ್ರೋಟೋಕಾಲ್ ನೆಪ ಅಲ್ಲ. ಶ್ರೀ ಸದಾನಂದ ಶರಣರವರು ಸದಾನಂದ ಅಂತಿರೋದು ಸದಾನಂದ ಶರಣರು ಅಂತೇಳಿ ಮಾಡಿದ್ರ. ಹೀಗಾಗಿ ಈ ವಿಷಯದಲ್ಲಿ ಸಿದ್ಧಾಶ್ರಮದ ಮತ್ತು ಸದಾನಂದ ಶರಣರ ಭಕ್ತರಿಗೆ ಮತ್ತು ಅಭಿಮಾನಿಗಳಿಗೆ ನೋವಾಗಿತ್ತು ನಿಜ. ಕೂಡಲೇ ತಾಲೂಕಾಡಳಿತ ಮತ್ತು ದೇವಸ್ಥಾನದ ಆಡಳಿತ ಮಧ್ಯದಲ್ಲಿ ಸರಿಪಡಿಸಿ ಶ್ರೀಗಳಿಗೆ ಸೂಕ್ತ ಗೌರವವನ್ನು ಸಲ್ಲಿಸತಕ್ಕಂಥ ಕೆಲಸ ಆಗುತ್ತೆ. ಆತ್ಮೀಯ ಪತ್ರಕರ್ತರಿಗೆ ಈ ಮುಖಾಂತರ ತಿಳಿಸುವುದೇನೆಂದರೆ, ಒಂದು ಗಾಂಧಿ ವೃತ್ತದಲ್ಲಿ ಮೌನ ಪ್ರತಿಭಟನೆ ಮಾಡುವ ಮುಖಾಂತರ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳ ವಿರುದ್ಧ ಈ ಒಂದು ಪ್ರತಿಭಟನೆ. ಯಾಕಂತಂದ್ರೆ ತಮಗೆ ತಿಳಿದಿರುವ ಹಾಗೆ ನಮ್ಮ ಭಾಗದಲ್ಲಿ ಪ್ರಸಿದ್ಧವಾದ ಒಂದು ಮಠ ಬಂಗಾರಿ ಕ್ಯಾಂಪಿನ ಸಿದ್ದಶ್ರೀ ಮಠ ಪರಮ ಪೂಜ್ಯಾದ ಶ್ರೀಗಳನ್ನು ಈಗ ಬ್ಯಾನರ್ನಲ್ಲಿ ಫೋಟೋ ಕೆಳಗಡೆ ಹಾಕುವ ಮುಖಾಂತರ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ಅವಮಾನ ಮಾಡಿಸಿದ್ದು ಸಕಲ ಸದ್ಭಕ್ತರು ಹಾಗೂ ಸಿಂಧನೂರಿನ ಎಲ್ಲ ಸಾರ್ವಜನಿಕರು ಇದೊಂದು ಆಘಾತಕರವಾದ ಸುದ್ದಿಯಾಗಿದೆ. ಆದರೆ ಈ ಕೂಡಲೇ ನಾವು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಆಗ್ರಹಿಸುವುದೇನೆಂದರೆ, ಪರಮ ಪೂಜ್ಯರಿಗೆ ಬಹಿರಂಗವಾಗಿ ಕ್ಷಮೆ ಕೇಳುವ ಮುಖಾಂತರ, ಈ ಭಕ್ತರಿಗೆ ಬಹಿರಂಗವಾಗಿ ಕ್ಷಮೆ ಕೇಳುವ ಮುಖಾಂತರ ತಾವು ಮಾಡಿರ್ತಕ್ಕಂಥ ಅಚಾತುರ್ಯವನ್ನು ಸರಿಪಡಿಸಿ ಈ ಕೂಡಲೇ ಎಲ್ಲ ತಾಲೂಕಿನ ದಂಡಾಧಿಕಾರಿಗಳು ಬ್ಯಾನರ್ಗಳನ್ನ ಎಲ್ಲ ತೆರವುಗೊಳಿಸುವ ಮುಖಾಂತರ ಮತ್ತೆ ಪರಮ ಶ್ರೀಗಳನ್ನು ಬಹಿರಂಗವಾಗಿ ಈ ಒಂದು ಆರ್ಡರ್ಗೇಟ್ ಸರ್ಕಲ್ಗೆ ಕರೆಸುವ ಮುಖಾಂತರ ಕ್ಷಮೆ ಕೇಳಬೇಕಂತೇಳಿ ಎಲ್ಲ ಸದ್ಭಕ್ತರು ಒಳಗೊಂಡು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅಂಬಾದೇವಿಯ ಪ್ರತಿ ವರ್ಷದಂತೆ ಅಂಬಾದೇವಿಯ ಪೂಜೆಯನ್ನು ಮಾಡುವ ನಿಟ್ಟಿನಲ್ಲಿ ಪ್ರೋಟೋಕಾಲ್ ಪ್ರಕಾರ ಇವರನ್ನು ಆದೇಶವನ್ನು ಹೊರಡಿಸಿದ್ದಾರೆ ಹಾಗೂ ಎಲ್ಲ ಕಡೆ ಪೋಸ್ಟರ್ಗಳನ್ನು ಹಾಕಿದ್ದಾರೆ. ಅದರಲ್ಲಿ ನಮ್ಮ ಪೂಜ್ಯರನ್ನು ಕೆಳಗಡೆ ಹಾಕಿರೋದು ಪೂಜ್ಯರಿಗೆ ಅಪಮಾನ ಮಾಡಿದಂಗಾಗಿದೆ. ಅದಕ್ಕೆ ನಾವು ಎಲ್ಲರೂ ಇಲ್ಲಿ ಬಂದು ಪೂಜ್ಯರ ಪರವಾಗಿ ನಾವೆಲ್ಲರೂ ಇಲ್ಲಿ ಕೂತಿದ್ದೀವಿ. ಇವತ್ತು ನಾವು ತಹಸೀಲ್ದಾರ್ ಅವರಿಗೆ ಮನವಿ ಮಾಡ್ತೀನಿ, ತಮ್ಮಿಂದ ಇಲ್ಲ ತಮ್ಮ ಅಧಿಕಾರಿಗಳಿಂದ ಎಲ್ಲಾದರೂ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿ ಎಲ್ಲ ಬ್ಯಾನರ್ಗಳನ್ನು ತೆಗೆದು ಪುನಃ ಹೊಸ ಬ್ಯಾನರ್ಗಳನ್ನು ಹಾಕುವ ಮೂಲಕ ಪೂಜ್ಯರಿಗೆ ತಾವು ಕೊಟ್ಟ ಮರ್ಯಾದೆ ಅಂತ ಭಾವಿಸ್ತೇವೆ. ಅದೇ ರೀತಿ ತಾವೊಂದು ಫೈಟ್ ಕೊಟ್ಟು ಅದು ಯಾಕೆ ತಪ್ಪಾಗಿದೆ ಅನ್ನೋದು ತಿಳಿಸಿ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿ ಈ ತಕ್ಷಣಕ್ಕೆ ಇದು ಆಗಬೇಕಂತ ನಮ್ಮೆಲ್ಲರ ಮನವಿ. ಹಾಗಾಗಿ ಈಗ ನಿಮ್ಮ ಪರವಾಗಿ ಬಂದಿದ್ದಾರೆ, ಅದನ್ನು ಮಾತಾಡಿ ತಾವು ಸರಿಪಡಿಸ್ತೀವಿ ಅಂತ ಹೇಳಿ ನಮ್ಮೆಲ್ಲರಿಗೆ ತಾವು ತಿಳಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ನಮಸ್ಕಾರ.